ನಮಸ್ಕಾರ. ಅಮನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಹೊಸ ರೀತಿಯಾದ ಕುಚ್ಚನ್ನ ನೋಡೋಣ. ಇಲ್ಲಿ ಸೀರೆ ಗ್ರೀನು ಮತ್ತು ಇದು ಪರ್ಪಲ್ ಮತ್ತು ಪಿಂಕ್ ಮಿಕ್ಸ್ ಇದೆ ಪಲ್ಲು. ಹಾಗಾಗಿ ನಾನು ಇಲ್ಲಿ ಇವೆರಡು ಕಲರ್ ದಾರವನ್ನು ಆರೆಳೆಯಾಗಿ ಸುತ್ತಿಟ್ಕೊಂಡಿದ್ದೀನಿ. ಈ ರೀತಿಯಾದ ಬೀಡ್ಸನ್ನು ತಗೊಂಡಿದ್ದೀನಿ. ಫಸ್ಟು ಸೀರೆಗೆ ದಾರವನ್ನು ಕಟ್ಕೊಂಡು 4 ಚೈನನ್ನು ಹಾಕಬೇಕು. 3 4 ಚೈನ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡಬೇಕು. ಸೀರೆಗೆ ಲಾಕ್ ಆದಮೇಲೆ ಈ ಬೀಡ್ಸನ್ನು ಲಾಕ್ ಮಾಡಬೇಕು. ಆಮೇಲೆ ಈ ಬೀಡ್ಸ್ ಸುತ್ತ ಬರೋ ಹಾಗೆ ಚೈನನ್ನು ಹಾಕಬೇಕು. ನಾನು 6 ಚೈನನ್ನು ಹಾಕಿ ಸೀರೆಯನ್ನು ವಾಪಸ್ ತಿರ್ಸ್ಕೊಂಡಿದ್ದೀನಿ. ವಾಪಸ್ ತಿರ್ಸ್ಕೊಂಡು ಬೀಡ್ಸನ್ನು ಚೈನನ್ನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಇನ್ನೊಂದು ಲಾಕನ್ನು ಮಾಡಬೇಕು. ಲಾಕ್ ಆದಮೇಲೆ ಹೀಗೆ ತಿರುಗಿಸ್ಕೊಂಡು ಈ ಚೈನಿಗೆ 12 ಕಂಬವನ್ನು ಹಾಕಬೇಕು. 1 ನೋಡಿ, 12 ಕಂಬವನ್ನು ಹಾಕಿದ್ದೀನಿ. ಅದನ್ನು ಸೀರೆಗೆ ಲಾಕ್ ಮಾಡಬೇಕು. 12 ಕಂಬ ಆದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಈಗ ನೆಕ್ಸ್ಟು 4 ಚೈನ್ ಹಾಕಾದಮೇಲೆ ಸೀರೆಗೆ ಲಾಕನ್ನು ಮಾಡಬೇಕು. ಮತ್ತು ಒಂದು ಬೀಡ್ಸ್, ಒಂದು ಬೀಡ್ಸನ್ನು ಹಾಕಿ ಸೀರೆಗೆ ಲಾಕ್ ಮಾಡಿ 6 ಚೈನನ್ನು ಹಾಕಿ ಬೀಡ್ಸಿನ ಹಿಂಭಾಗಕ್ಕೆ ಲಾಕನ್ನು ಮಾಡಬೇಕು. ಬಟ್ಟೆಯನ್ನು ತಿರುಗಿಸ್ಕೊಂಡು ಬೀಡ್ಸಿನ ಹಿಂಭಾಗ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಲಾಕನ್ನು ಮಾಡಬೇಕು. ಮತ್ತು ಬಟ್ಟೆಯನ್ನು ತಿರುಗಿಸ್ಕೊಂಡು ಈ 6 ಚೈನಿಗೆ 12 ಕಂಬ, ಒಂದು ಚೈನಿಗೆ 2 ಕಂಬ ಅನ್ನುವಂತೆ 6 ಚೈನಿಗೆ 12 ಕಂಬವನ್ನು ಹಾಕಿ ಸೀರೆಗೆ ಲಾಕ್ ಮಾಡಬೇಕು. 12 ಕಂಬ ಆಗಿದೆ. ಕಂಬ ಆದಮೇಲೆ ಬಟ್ಟೆಗೆ ಲಾಕ್. ಮತ್ತು ಈಗ 4 ಚೈನು, ಲಾಕು, ಬೀಡ್ಸ್ನ ಸುತ್ತ ಬರೋ ಥರ 6 ಚೈನು, ಬಟ್ಟೆಯನ್ನು ತಿರುಗಿಸ್ಕೊಂಡು ಬೀಡ್ಸ್ನ ಹಿಂಭಾಗಕ್ಕೆ ಲಾಕು. ಹಾಗೆ 6 ಚೈನಿಗೆ, ಒಂದು ಚೈನಿಗೆ 2 ಕಂಬ ಅನ್ನೋ ರೀತಿಯಲ್ಲಿ 12 ಕಂಬವನ್ನು ಹಾಕಬೇಕು. ಹಾಗೆ 12 ಕಂಬ ಆದಮೇಲೆ ಬಟ್ಟೆಗೆ ಲಾಕು ಮತ್ತು ಡಿಸೈನು ರಿಪೀಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಡಿಸೈನು ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಾವಿಲ್ಲಿ ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಆರ್ಚಿನ ಸುತ್ತ ಬರೋ ಥರ, ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಆರ್ಚಿನ ಸುತ್ತ ಬರೋ ಥರ ಸ್ಟೋನ್ ಚೈನನ್ನು ಅಂಟಿಸ್ಕೊಬೇಕು. ಈಗ ಕುಚ್ಚು ಕಟ್ಟಿ ಸ್ಟೋನ್ ಚೈನ್ ಅಂಟಿಸಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಅವನಿ ಡಿಸೈನ್ಸ್ನ ಯಾವಾಗಲೂ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.